ನಮ್ಮ ಕರ್ನಾಟಕ ವೀಕ್ಷಕರಿಗೆ ನಮಸ್ಕಾರ. ಸೊ ಈ ವಿಡಿಯೋ ಓದೋ ಹುಡುಗರಿಗೋಸ್ಕರ, ಸ್ಕೂಲ್ ಅಂಡ್ ಕಾಲೇಜ್ ಹುಡುಗರಿಗೆ ಮತ್ತೆ ಎಕ್ಸಾಮ್ ಬರೆಯೋರು ಎಲ್ರಿಗೂ ಈ ವಿಡಿಯೋ. ಸೊ ಇವಾಗ ನಮಗೆ ನಾರ್ಮಲ್ ಆಗಿ ಓದೋ ಹುಡುಗರಿಗೆ ನಾರ್ಮಲ್ ಆಗಿ ಪ್ರಾಬ್ಲಮ್ ಅಂದರೆ ಏನು ಹೇಳಿ, ಎಕ್ಸಾಮ್ಸ್ ಅಲ್ವಾ. ಸೊ ಎಷ್ಟು ಓದಿದ್ರು ಮಾರ್ಕ್ಸ್ ಬರ್ತಾ ಇಲ್ಲ. ನಾನು ಎಲ್ಲ ಕ್ವಶನ್ ಅಟೆಂಡ್ ಮಾಡಿದೆ ಆದರೂ ನನಗೆ ಮಾರ್ಕ್ಸ್ ಬರ್ತಾ ಇಲ್ಲ. ಪ್ರೆಸೆಂಟೇಷನ್ ಸೂಪರಾಗಿ ಕೊಟ್ಟೆ ಆದರೂ ನನಗೆ ಮಾರ್ಕ್ಸ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಪ್ರಾಬ್ಲಮ್ ಎಲ್ರಿಗೂ ಇರುತ್ತೆ ನಾರ್ಮಲ್ ಆಗಿ ಎಕ್ಸಾಮ್ ಬರೆಯೋರಿಗೆ. ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಈ ವಿಡಿಯೋ ನೀವು ನೋಡಿದ್ರೆ. ಸೊ ಇದೊಂದು ಎಕ್ಸಾಮ್ ಟ್ರಿಕ್ಸ್ ವಿಡಿಯೋ. ಸೊ ಈ ವಿಡಿಯೋನ ಫುಲ್ಲಾಗಿ ನೋಡಿ, ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ಫಸ್ಟ್ ಏನು ಅಂದರೆ, ಇವಾಗ ನೀವು ಒಂದು ಆನ್ಸರ್ ಶೀಟ್ ಎತ್ಕೊಂಡು ಕರೆಕ್ಷನ್ ಮಾಡ್ತೀರಂದ್ರೆ ನಿಮಗೆ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀರಾ, ಇವಾಗ ಈ ಕರೆಕ್ಷನ್ ಮಾಡೋ ಪೇಪರ್ ಯಾವ ಥರ ಇರಬೇಕಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ. ಕ್ಲೀನಾಗಿರಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಮೈಂಡ್ ಸೆಟ್ಟು ಅದೇ, ನಾರ್ಮಲಾಗಿ ಎಲ್ರೂ ಕ್ಲೀನಾಗಿರ್ಬೇಕು. ಇವಾಗ ತಿನ್ನೋ ಪದಾರ್ಥನೇ ಒಂಥರ ಡರ್ಟಿ ಆಗಿತ್ತಂದ್ರೆ ತಿನ್ಬೇಕಂತ ಅನ್ಸಲ್ಲ. ಅದೇ ಥರನೇ ಇವಾಗ ಕರೆಕ್ಷನ್ ಮಾಡಿದವಾಗೂ ನೀವು ಒಂದು ಟಾಪರ್ ಅಂತ ಅನ್ಸ್ಕೋಬೇಕಂದ್ರೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಅದೇ ಥರನೇ ನಿಮ್ಮ ಪೇಪರ್ ಎತ್ತಿದ ತಕ್ಷಣ ಕ್ಲೀನಾಗಿರಬೇಕು. ಆನ್ಸರ್ಸ್ ಎಲ್ಲ ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು. ಫಸ್ಟ್ ಆಫ್ ಆಲ್ ಅದ ಫಸ್ಟ್ ಪಾಯಿಂಟ್, ಫಸ್ಟ್ ಸ್ಟ್ರಿಕ್ ಇದನ್ನ ಯೂಸ್ ಮಾಡಿ. ಡರ್ಟಿಯಾಗಿ ಇಟ್ಕೋಬೇಡಿ, ಆದಷ್ಟು ಡರ್ಟಿಯಾಗಿ ಇಟ್ಕೊಳ್ಳೋದನ್ನ ಅವಾಯ್ಡ್ ಮಾಡಿಕೊಂಡು ಕ್ಲೀನಾಗಿ ನೋಡಿದ ತಕ್ಷಣ ಅಪ್ಪ ಓದೋ ಹುಡುಗನ ಥರ ಅದೇ ಪೇಪರು ಅಂದಂಗೆ ನೋಡಿದ ತಕ್ಷಣನೇ ನಿಮಗೆ ಮಾರ್ಕ್ಸ್ ಕೊಟ್ಟಂಗೆ ನೀವು ಇಟ್ಕೋಬೇಕು, ಕ್ಲೀನಾಗಿ ಇಟ್ಕೋಬೇಕು. ಸೆಕೆಂಡ್ ಏನು ಅಂದರೆ, ಹೆಡ್ಡಿಂಗ್ ಮೇಂಟೈನ್ ಮಾಡಿ. ಎಲ್ರೂ ಹೆಡ್ಡಿಂಗ್ ಬರೆದ್ಬಿಟ್ಟು ಕೆಳಗಡೆ ನೀವು ಅದಕ್ಕೆ ಪ್ಯಾರಾಗ್ರಾಫ್ ಬರೆದ್ರೆ ಅಂದರೆ ಇದು ನೋಡಿದ ತಕ್ಷಣ ಓದೋ ಹುಡುಗನ ಹೆಂಗೆ ಬರೀತಾನೆ ಅನ್ನೋದ್ರ ನೋಡಿ. ನೀವು ಬೇಕಾದರೆ ಓದೋ ಹುಡುಗರ ಹತ್ರ ಜಾಸ್ತಿ ಮಾರ್ಕ್ಸ್ ತೆಗಿತಾರಲ್ಲ ಅವ್ರ ಹತ್ರ ಅವ್ರ ಆನ್ಸರ್ ಶೀಟ್ ಎತ್ತಿ ನೋಡಿದ್ರೆ ಅವ್ರು ಮೇಂಟೈನ್ ಮಾಡೋದಿದೆ ಕ್ಲೀನ್ನೆಸ್. ಆ್ಯಂಡ್ ಆಮೇಲೆ ಆನ್ಸರ್ ಬರೀತಾರ, ಅದು ನೀವು ಕಾನ್ಫಿಡೆನ್ಸ್ ಆಗಿರ್ಬೇಕು. ನೀವು ಬರೆಯೋವಾಗೆ ನೀವು ಕರೆಕ್ಟೋ ತಪ್ಪೋ ಬರೆಯೋದ್ರಲ್ಲೇ ತೆಗೆದ್ಬಿಡ್ಬೇಕು. ನೀವು ಯಾವ ಥರ ಬರ್ದಿದ್ದೀರೋ ಅದರಲ್ಲೇ ತೆಗೆದ್ಬಿಡ್ಬೇಕು. ನಿಮ್ಮ ಕಾನ್ಫಿಡೆನ್ಸು ಆನ್ಸರ್ ಶೀಟು. ಸೊ ನೋಡಿದ ತಕ್ಷಣ ಕರೆಕ್ಷನ್ ಮಾಡಿ ನಿಮಗೆ 5 ಮಾರ್ಕ್ಸ್ ಕೊಟ್ಬಿಡ್ತಾರೆ. ಆ ಥರ ಇರಬೇಕು ನೀವು ಬರೆಯೋ ಆನ್ಸರು. ಥರ್ಡ್ ಏನು ಅಂದರೆ, ಹ್ಯಾಂಡ್ ರೈಟಿಂಗ್ ನಮಗೆ ಚೆನ್ನಾಗಿಲ್ಲ. ಒಬ್ಬೊಬ್ರಿಗೆ ಎಲ್ರಿಗೂ ಚೆನ್ನಾಗಿರ್ತೈತೆ ಅಂದರೆ ಅದು ನಮ್ಮ ಕೈಯಲ್ಲಿ ಹೇಳೋಕ್ಕಾಗಲ್ಲ. ಎಲ್ರಿಗೂ ಚೆನ್ನಾಗಿರಿ ಬರಲ್ಲ. ಸೊ ಚೆನ್ನಾಗಿ ಬರ್ದಿದ್ರು ಎಲ್ರೂ ABCDನೇ ಬರೆಯೋದಲ್ವ, ಅರ್ಥ ಆದಂಗೆ ಬರೀಬೇಕು. ನನ್ನ ಕೇಳಿದ್ರೆ ಅರ್ಥ ಆದಂಗೆ ಬರೆದ್ರೇನೆ ನಿಮಗೆ ಅಲ್ಲಿ ಮಾರ್ಕ್ಸ್ ಬಂದ್ಬಿಡುತ್ತೆ ಅನ್ಕೊಳ್ಳಿ. ಯಾಕೆ ಹಂಗೆ ಹೇಳ್ತೀನಿ ಅಂದರೆ, ಇವಾಗ ನೀವು ಅರ್ಥ ಆಗ್ದಿದ್ದಂಗೆ ಬರೆದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಇವಾಗ ನಾರ್ಮಲಾಗಿ ಎಲ್ರಿಗೂ ಗೊತ್ತಾಗೋತೈತೆ ಇವ್ನಿಗೇನೋ ಆನ್ಸರ್ ಗೊತ್ತಿಲ್ಲ, ಅದರಿಂದಾನೇ ಏನೇನೋ ಬರ್ದಿದ್ದಾನೆ, ನಮ್ಗೆ ಅರ್ಥ ಆಗಬಾರ್ದು ಅಂತ ಹೇಳ್ಬಿಟ್ಟು ಏನೇನೋ ಬರ್ದಿದ್ದಾನೆ ಅಂತ ಹೇಳ್ಬಿಟ್ಟು ನೀವು ಬರ್ದಿದ್ರಕ್ಕೆ 1 ಮಾರ್ಕ್ 2 ಮಾರ್ಕ್ ಬರುತ್ತೆ. ಆದರೆ ಮಾರ್ಕ್ಸ್ ಬರಬೇಕಂದ್ರೆ ನೀವು ಅರ್ಥ ಆದಂಗೆ ಆ ವರ್ಡ್ಸ್ ಎಲ್ಲ ಕ್ಲಿಯರ್ ಆಗಿರಬೇಕು. ಫೋರ್ತ್ ಏನು ಅಂದರೆ, ಸೀಕ್ವೆನ್ಸ್ ನೀವು ಮೈಂಟೈನ್ ಮಾಡಬೇಕು. ಲೈಕ್ ಸೀಕ್ವೆನ್ಸ್ ಅಂದಿದ ತಕ್ಷಣ ನಮಗೆ 1 2 3 4 5 1 to 10 ಐತೆ ಅಲ್ವಾ, ಆ 10 ನಾವು ಮಿಕ್ಸಪ್ ಮಾಡಿ ಬರಿತೀವಿ. ಯಾಕೆ, ನಮಗೆ ಈ ಕ್ವಶನ್ ಚೆನ್ನಾಗಿ ಗೊತ್ತು, ಅದರಿಂದ ಫಸ್ಟು ಅದನ್ನು ಬರ್ದ್ಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನಾವು ಅದನ್ನು ಬರೀತೀವಿ. ಅದೇ ನಾವು ಮಾಡೋ ತಪ್ಪು. ನಾವೇನು ಮಾಡಬೇಕಂದ್ರೆ ಸೀಕ್ವೆನ್ಸ್ ಮೈಂಟೈನ್ ಮಾಡಬೇಕು. ಇವಾಗ ಫಸ್ಟ್ ಕ್ವಶನ್ ಗೊತ್ತಂದರೆ ನೀವು ಫಸ್ಟ್ ಕ್ವಶನ್ ಬರೆದ್ಬಿಟ್ಟು ಸೆಕೆಂಡ್ ಕ್ವಶನ್ ಬಿಟ್ಬಿಟ್ಟು ಥರ್ಡ್ ಕ್ವಶನ್ ಬರೀಬೇಕು. ಸೆಕೆಂಡ್ ಕ್ವಶನ್ ನಿಮ್ಗೆ ಗೊತ್ತಿಲ್ಲ, ಥರ್ಡ್ ಕ್ವಶನ್ ಬರೀಬೇಕು. ಅವಾಗ 4th 5th ಗೊತ್ತಿಲ್ಲ, 6th ಕ್ವಶನ್ ಬರೀರಿ. ಆ ಥರ ಬರೆಯೋದು ಬಿಟ್ಟು ನಾವೇನು ಮಾಡ್ತೀರಿ, ಫಸ್ಟ್ 10th ಆಮೇಲೆ ಫಸ್ಟು ಆಮೇಲೆ 7th ಈ ಥರ ಮಿಕ್ಸಪ್ ಮಾಡಿ ಬರೆಯೋದ್ರಿಂದ ನೀವು ಕರೆಕ್ಷನ್ ಮಾಡೋರಿಗೆ ಇರಿಟೇಷನ್ ಕ್ರಿಯೇಟ್ ಆಗೋ ವರ್ಕ್ ಜಾಸ್ತಿ ಕೊಟ್ಟರೆ ಅವ್ರಿಗೆ ಇರಿಟೇಷನ್ ಜಾಸ್ತಿ ಆಗುತ್ತೆ. ಅವಾಗ ನೀವು ಕರೆಕ್ಟಾಗಿ ಪ್ರಾಪರಾಗಿ ಬರ್ದಿದ್ರು 1 ಮಾರ್ಕ್ 2 ಮಾರ್ಕ್ಸ್ ಅವ್ರು ಮೈನಸ್ ಮಾಡಿಬಿಡ್ತಾರೆ. ಸೊ ಈ ಟ್ರಿಕ್ಸ್ನ ಯೂಸ್ ಮಾಡಿ ಪಾಸಾಗಿ ಜಾಸ್ತಿ ಮಾರ್ಕ್ಸ್ ಬಂದಿದ್ರೆ ನಮ್ಮ ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು.